ಎತ್ತಿದ್ದೆ ಬುಕ್ಕು. ಯಾಕಂತಂದರೆ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೋ, ಯಾವಾಗ ಯಾವಾಗ ಪೋಸ್ಟ್‌ಪೋನ್ ಆಗುತ್ತೋ ನಮ್ಮ ಯೂನಿವರ್ಸಿಟಿ ಅವ್ರಿಗೆ ಗೊತ್ತಿರಲ್ಲ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ನಾನು ಕೂಡ ಇವತ್ತು ಮನೇಲಿ ಟಿಫನ್ಗೆ ಟೊಮೆಟೊ ರೈಸ್ ಮಾಡಿದ್ದೆ. ಅದನ್ನು ಕೂಡ ತಿಂದ್ಕೊಂಡು ಎಕ್ಸಾಮ್ಸ್ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಅದಕ್ಕಾಗಿ ಎತ್ತಿದ್ದೆ ಬುಕ್ಕು. ಯಾಕಂತಂದರೆ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೋ, ಯಾವಾಗ ಯಾವಾಗ ಪೋಸ್ಟ್‌ಪೋನ್ ಆಗುತ್ತೋ ನಮ್ಮ ಯೂನಿವರ್ಸಿಟಿ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಓದ್ಕೊಂಡು ಮಧ್ಯಾಹ್ನ ಕೂಡ ಹಾಗೆ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಾಗೆ ಸಂಜೆ ಆಗಿತ್ತು ಅಂತ ಅಂದ್ಬಿಟ್ಟು ನನಗೆ ಸೊಳ್ಳೆಗಳು ಬಂದುಬಿಡುತ್ತೆ ಅಂತ ಬೇಗ ಕಿಟಕಿ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ಲೈಟ್ ಹಾಕಿಬಿಟ್ಟು ನಾನು ಕೂಡ ಅಡುಗೆ ಮಾಡೋಕ್ಕೆ ಹೊರಟೆ. ಇವತ್ತು ನಾನು ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೆ. ಬಟ್ ನಾನು ಜಾಸ್ತಿ ತರಕಾರಿ ಯೂಸ್ ಮಾಡಲ್ಲ ಬೇಳೆ ಸಾಂಬಾರಿಗೆ, ಆದಷ್ಟು ಕಡಿಮೆನೇ ಯೂಸ್ ಮಾಡೋದು. ಯಾಕಂತಂದರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ತರಕಾರಿ ಸಾಂಬಾರಲ್ಲಿ ತರಕಾರಿ ಹಾಕಿದ್ರೆ. ಮಾಮೂಲಿ ಬೇರೆದ್ರಲ್ಲಿ ಪಲಾವ್ ಈ ಥರ ಎಲ್ಲ ಹಾಕಿದ್ರೆ ತಿಂತಾರೆ. ಸೊ ನಾನು ಕೂಡ ಸಾಂಬಾರೆಲ್ಲ ಮಾಡಿ ನೀಟಾಗಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ನಾನು ಕೂಡ ಸೈಡಲ್ಲಿ ಮುದ್ದೆ ಎಲ್ಲ ಮಾಡಿಕೊಂಡು ಬಂದೆ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು. ಬ್ಯಾಗಲ್ಲಿ ಮದ್ದೂರು ವಡೆ ಇತ್ತು, ನೆನ್ನೆ ಬರ್ತಾ ತೊಗೊಬಂದಿದ್ದೆ. ಹಾಗೂ ಅದನ್ನು ಸ್ವಲ್ಪ ತಿಂದ್ಕೊಂಡು ಮತ್ತೆ ಓದ್ಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಗಾಯ್ಸ್ ಎಲ್ರಿಗೂ.